ಅವರ ಜವಾಬ್ದಾರಿ ಇದ್ರು. ಅವ ಆಶ್ರಿತ ಈಗ ಅವ ಹೋಗಿದ್ದಾನೆ ಅಂದ್ಮೇಲೆ ಆಕೆ ಪರಿಸ್ಥಿತಿ ಏನು? ಏನಿಲ್ರಿ, ಅವ್ರ ಜವಾಬ್ದಾರಿ ಅವ್ರ ಕುಟುಂಬಕ್ಕೆ, ಅವ ಗಂಡ ಹೆಂಡತಿ ಮಕ್ಕಳು ಅವ್ರ ಕುಟುಂಬಕ್ಕೆ ಅವರ ಜವಾಬ್ದಾರಿ ಇದ್ರು. ಅವ ಆಶ್ರಿತ ಈಗ ಅವ ಹೋಗಿದ್ದಾನೆ ಅಂದ್ಮೇಲೆ ಆಕೆ ಪರಿಸ್ಥಿತಿ ಏನು? ಮಕ್ಕಳು ಸಾಲಿ ಕಡೆ ಅದಾವು, ಸಣ್ಣ ಸಣ್ಣ ಅದಾವ, ಇನ್ನು ಏನು ಮಾಡ್ಬೇಕನ್ನೋದು ಗೊತ್ತಾಗ್ತದೆ. ಸರ್ಕಾರದವ್ರು ಏನಾರ ಒಂದು ಸ್ವಲ್ಪ ಅವ್ರ ಕೈ ಹಿಡಿದ್ರೆ ಅವ್ ಮಕ್ಕಳಿಗೆ ಅನುಕೂಲ ಆಗ್ತೈತಿ. ಎಜುಕೇಶನ್ ಸಂಬಂಧ ಮಕ್ಕಳು ಶಾನೆ ಭಾಳ ಅದಾವ್ರ ಕಲ್ಯಾಕ. ಮದುವೆ ಮಾಡ್ಬೇಕು. ನಮ್ಮ ತಂಗಿ ಗಂಡ 2 ಮಕ್ಕಳು ಸಣ್ಣ ಅದಾವಪ್ಪ. ದೇವ್ರೆ ಆರಾಮ್ ಮಾಡಿ ಅವ್ರ ಮನೆ ಕಳ್ಸಿಕೊಂಡು ಸನ್ನಿಧಿ ಬಂದಿನ ಮೋಸ ಮಾಡಿದೆ ನೀನು ಅವ್ರಿಗೆ. ನಮ್ಗೆ 6 ಗಂಟೆಗೆ ಗೊತ್ತಾಗೈತ್ರಿ. ಇಲ್ಲಿ ಬಾಜುಕ್ ನಮ್ಮ ಚಿಗವರಿ ಸುದ್ದಿ ಗೊತ್ತಾಗಿ ಅವ್ರು ಹೇಳೋದು ಕೇಳ್ಕೊಂಡು ನಾವು ಹೋಗಿ ನಮ್ಗೆ ಏನು ಸುದ್ದಿನ ಗೊತ್ತಿಲ್ಲ ಮನ್ಯಾಗ. ಅವ್ರಿಗೆ ಮೊನ್ನೆ ಮಂಗಾರ ದಿವಸ ಯಾರ್ಯಾರ್ರಿ ಒಂದು 7-8 ಜನ ಕೂಡ ಹೋಗ್ಯಾರ. ತಮ್ಮರಿ ಕಾಸು ನಮ್ಮ ತಮ್ಮನ ಸಣ್ಣ ಇದ್ದಿದ್ದವ್ರಿ. ಮತ್ತೆ ಮಂದ್ರ ಮಾವಾಳೆ ಇಬ್ರು ಕೊಡಿ ಮಾವಾಳೆ ಇಬ್ರು ಕೂಡ ಹೋಗ್ಯಾರ. ನಮ್ಮ ತಮ್ಮ ಶಿವಮೊಗ್ಗ ಡಿಪೋದಾಗ ಕೆಲಸ ಮಾಡ್ತಾನ್ರಿ. ನಮ್ಮ ತಂಗಿ ಗಂಡ ಬೆಳಗಾವಿ ಡಿಪೋದಾಗ ಅದಾರ. ಅವ್ರು ಪ್ರಯಾಗರಾಜಕ್ಕೆ ಈಗ ಹೋಗ್ಬರ್ತೀವಿ ಅಂತ ಕೇಟಂತ ಎಲ್ಲರೂ ಹೊಂಟಾರ, ನಾವು ಹೋಗ್ಬರ್ತೀವಿ ಅಂತ ಹೋದ್ರಿ. ಅವ್ರು ಮತ್ತೆ ನೀನೇನು ಬರಕ್ಕೆ ನೀನು ಮುಂಚೆನೇ ಅಂದಿದ್ರಿ ಬರಕತ್ತೀವಿ ನಾವು ಬರ್ತೀವಿ ಅಂತ ಕೇಟಂತೆ ಅಂದ್ರಿ. ಏನು ಸಣ್ಣ ಪುಟ್ಟ ಬೆಟ್ಟ ಆಗಲ್ಲ ನಮ್ಮ ಜನ್ಮ ಆರಾಮ್ ಬರ್ಲತ್ತದ ಬೀಳಾಕತ್ತೀನಿ ನನ್ನ ದೇವ್ರಿಗೆ. ನನಗೆ ಏನು ಮಾಡಲಿ ನಾವು ಅಂದ್ರೆ ಇಲ್ರಿ. ಅವ್ರು ಒಂದು ವಾರ ಟೈಮ್ ಇತ್ತಲ್ರಿ. ಮೊನ್ನೆ ಹೋಗಿ ಈಗ ನಾಳೆ 8 ದಿವಸ ಅಂದ್ರೆ ಅವ್ರು ಹೋಗಿ ಎಲ್ಲ ದರ್ಶನ ಮುಗಿಸ್ಕೊಂಡು ಹೊಳ ಬರಾಕತ್ತಿದ್ರಿ. ಅವ್ರು ಗೊತ್ತಾಗೈತಿ ನಮ್ಗೆ. ನಿನ್ನೆ ತನಕ ಏನೂ ಗೊತ್ತಿಲ್ಲ. ಅವ್ರು ಮಾತಾಡೋರು ಏನು ಬೆಳಗ್ಗೆ ಆರಾಮದಿ ಅಂತ ಕೇಳ್ರಿ. ಎಲ್ಲ ಸ್ನಾನ ಅದು ಮುಗಿಸ್ಕೊಂಡಿವಿ ಬರಾಕತ್ತಿ ಅಂತ ಎಲ್ಲ ಹೇಳ್ಯಾರ. ನೀನು ಫೋನ್ ಹಚ್ಚಿ ಏನಿಲ್ರಿ, ಅವ್ರ ಜವಾಬ್ದಾರಿ ಅವ್ರ ಕುಟುಂಬಕ್ಕೆ, ಅವ ಗಂಡ ಹೆಂಡತಿ ಮಕ್ಕಳು ಅವ್ರ ಕುಟುಂಬಕ್ಕೆ ಅವರ ಜವಾಬ್ದಾರಿ ಇದ್ರು. ಅವ ಆಶ್ರಿತ ಈಗ ಅವ ಹೋಗಿದ್ದಾನೆ ಅಂದ್ಮೇಲೆ ಆಕೆ ಪರಿಸ್ಥಿತಿ ಏನು? ಮಕ್ಕಳು ಸಾಲಿ ಕಡೆ ಅದಾವು, ಸಣ್ಣ ಸಣ್ಣ ಅದಾವ, ಇನ್ನು ಏನು ಮಾಡ್ಬೇಕನ್ನೋದು ಗೊತ್ತಾಗ್ತದೆ. ಸರ್ಕಾರದವ್ರು ಏನಾರ ಒಂದು ಸ್ವಲ್ಪ ಅವ್ರ ಕೈ ಹಿಡಿದ್ರೆ ಅವ್ ಮಕ್ಕಳಿಗೆ ಅನುಕೂಲ ಆಗ್ತೈತಿ. ಎಜುಕೇಶನ್ ಸಂಬಂಧ ಮಕ್ಕಳು ಶಾನೆ ಭಾಳ ಅದಾವ್ರ ಕಲ್ಯಾಕ.